ಶ್ರೀ ಗುರುಭ್ಯೋ ನಮಃ ಹರಿ ಓಂ ರೀಂಕಾರಾಸನ ಗರ್ಭಿತಾಂ ನರಸಿಕಾಂ ಸೌಕ್ಲೀಂ ಕಲಾ ಬಿಭ್ರತೀಂ ಸೌವರ್ಣಾಂ ವರಧಾರಿಣಿ ವರಸುಧಾ ದ್ಯೋತಾ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕ ಪಾಶಮಂಕುಶಧರಾಂ ಸದ್ಘೋಷಿತಾಂ ಉಜ್ವಲಾಂ ತ್ವಾಂ ಗೌರಿ ತ್ರಿಪುರಾತ್ಪರ ಕಲಾಂ ಶ್ರೀಶಂಕರ ಸಂಚಾರಿಣೀ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಕರಂಗುಲಿ ಮಾಲೆ ವಿಶಿಷ್ಟತೆಯನ್ನ ತಿಳಿಸಲಿದ್ದೇವೆ. ಕರಂಗುಲಿ ಮಾಲೆ ಈಗ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಅದ್ಭುತವಾದ ಚಮತ್ಕಾರಯುತವಾದ ಮಾಲೆಯಾಗಿದೆ. ಈ ಮಾಲೆ ಅದ್ಭುತವಾಗಿ ಅಸಲಿಗೆ ಕನ್ನಡ ಭಾಷೆಯಲ್ಲಿ ಕರಿ ಭೂತಾಳಿ ಎಂದು ಕರೆಯುತ್ತಾರೆ ಮತ್ತು ತಮಿಳುನಾಡಿನಲ್ಲಿ ಇದು ಕರಂಗಾಲಿ ಎಂದು ಕರೆಯುತ್ತಾರೆ. ಆ ಸಂಸ್ಕೃತಿಯ ಭಾಷೆಯಲ್ಲಿ ಇದನ್ನ ಕಲ್ಪವಲ್ಲಿ ಭೂತಾಳಿ ಎಂದು ಕರೆಯುತ್ತಾರೆ. ಪೂರ್ವದಲ್ಲಿ ಆಯುರ್ವೇದಿಕ್ ವೈದಿಕ ಶಾಸ್ತ್ರದಲ್ಲಿ ಚಿಕಿತ್ಸಾ ಶಾಸ್ತ್ರ ಪದ್ಧತಿಯಲ್ಲಿ ನಮ್ಮ ಋಷಿಮುನಿಗಳು ಈ ಅದ್ಭುತವಾದ ಈ ವನಮೂಲಿಕ ಕರಂಗುಲಿ ವನಸಿರಿಯನ್ನ ದೇವತೆಗಳ ಪ್ರತಿಷ್ಠಾಪನೆಯಲ್ಲಿ, ನವಪಾಷಾಣಗಳ ನಿರ್ಮಾಣದಲ್ಲಿ, ಅಷ್ಟದಿಗ್ಬಂಧನ ಕಾರ್ಯಕ್ರಮದಲ್ಲಿ ನಮ್ಮ ಋಷಿಮುನಿಗಳಾದ ಭೋಗರು ಸಿದ್ಧರುಗಳು, ಸನಾತನ ಬ್ರಹ್ಮರ್ಷಿಗಳು ಈ ಒಂದು ಕರಂಗಲಿ ಮಾಲೆಯನ್ನ ಬಳಸುತ್ತಿದ್ದರು. ಈ ಕರಂಗಲಿ ಮಾಲೆಯ ಒಂದು ವಿಶಿಷ್ಟವಾಗಿರತಕ್ಕಂತ ಭೂತಾಳಿಗಳು ಉಗ್ರ ಭೂತಾಳಿಗಳು, ರಕ್ತ ಭೂತಾಳಿ, ಮಂಡೂಕ ಭೂತಾಳಿ, ಜಡಭೂತಾಳಿ, ನಾಗಭೂತಾಳಿ, ಇಂಗ್ಲಿಕ ಭೂತಾಳಿ, ನರಯಜ್ಞ ಭೂತಾಳಿ ಎಂದು ಕರೆಯುತ್ತಾರೆ. ಇದನ್ನ ದೈವಿಕ ಪ್ರತಿಷ್ಠಾಪನೆಯಲ್ಲಿ ಅತ್ಯದ್ಭುತವಾಗಿ ಇದನ್ನ ಬಳಸುತ್ತಾರೆ. ಕರಂಗಲಿ ಕಲ್ಪವೃಕ್ಷ ಬಹಳ ಏರಳವಾಗಿ ಸಿಗುವಂತಹ ಪ್ರದೇಶಗಳು ಯಾವುದೆಂದ್ರೆ ನಮ್ಮ ದ್ರಾವಿಡ ದೇಶವಾಗಿರತಕ್ಕಂತ ತಮಿಳು ದೇಶ ಮತ್ತು ಕಾಶ್ಮೀರಿ ದೇಶವಾಗಿರತಕ್ಕಂತ ಉತ್ತರಾಖಂಡ, ಈ ಪ್ರದೇಶಗಳಲ್ಲಿ ಬಹಳ ಏರಳವಾಗಿ ಈ ಒಂದು ಕರಂಗಲಿ ಕಲ್ಪವೃಕ್ಷವನ್ನು ಬಹಳ ಅದ್ಭುತವಾಗಿ ಸಿಗುತ್ತದೆ. ಈ ಕರಂಗಲಿ ಕಲ್ಪವೃಕ್ಷವನ್ನ ನಮ್ಮ ವನಸಿರಿಗಳಲ್ಲಿ ಅಖಂಡ ದೈವಿಕ ಶಕ್ತಿಯನ್ನ ಒಳಗೊಂಡಿರುವಂತಹ ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ಈ ಕರಂಗಲಿ ಕಲ್ಪವೃಕ್ಷವನ್ನ ದೈವಿಕವಾಗಿರತಕ್ಕಂತ ವನಸ್ಪತಿಯಲ್ಲಿ ಆಯುರ್ವೇದಿಕ್ ಶಾಸ್ತ್ರಗಳಲ್ಲಿ ಈ ಕಲ್ಪವೃಕ್ಷವನ್ನ ಬಳಸಿದ್ದಾರೆ. ನಾವು ರುದ್ರಾಕ್ಷಿ ಹಾರಗಳು ನಾವು ನೋಡಿದ್ದೇವೆ, ಸ್ಫಟಿಕ ಹಾರಗಳು ನೋಡಿದ್ದೇವೆ, ಅಥವಾ ಮುತ್ತಿನ ಹಾರವನ್ನು ನೋಡಿದ್ದೇವೆ, ನವರತ್ನ ಹಾರವನ್ನು ನೋಡಿದ್ದೇವೆ. ಆದ್ರೆ ಈ ಕರಂಗಲಿ ಹಾರದಿಂದ ನಮ್ಮ ಜೀವನಕ್ಕೆ ಚಮತ್ಕಾರಯುತವಾಗಿರತಕ್ಕಂತ ದೈವಿಕವಾಗಿರತಕ್ಕಂತ ಆಕರ್ಷಣ ಶಕ್ತಿಯು ಈ ಕರಂಗಲಿ ಮಾಲೆಯಲ್ಲಿ ಇದೆ. ಅಂತಹ ಅದ್ಭುತವಾಗಿರತಕ್ಕಂತ ದೈವಿಕವಾಗಿರತಕ್ಕಂತ ಶಕ್ತಿ ಯಾವುದೆಂದು ಈಗ ನಾವು ತಿಳಿಯೋಣ. ಈ ಕರಂಗಲಿ ಮಾಲೆಯ ವೈಶಿಷ್ಟ್ಯಗಳನ್ನ ನಾವು ತಿಳಿದುಕೊಳ್ಳೋಣ. ಮಾನವನ ಜೀವನದಲ್ಲಿ ಆಕರ್ಷಣಾ ಶಕ್ತಿ ಇಲ್ಲದೆ ಭಯಭೀತರಾಗಿದ್ದರೆ, ಸಾಲ ಬಾಧೆಗಳಿಂದ ತೀಕ್ಷ್ಣವಾಗಿ ನಾವು ಅನುಭವಿಸುತ್ತಿದ್ದರೆ, ಚರ್ಮ ವ್ಯಾಧಿಗಳಿಂದ ನಾವು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ, ನರದೃಷ್ಟಿಯಿಂದ, ವಾಸ್ತು ದೃಷ್ಟಿಯಿಂದ ಆರ್ಥಿಕ ಸಂಕಷ್ಟಗಳನ್ನ ನಾವು ಅನುಭವಿಸುತ್ತಿದ್ದರೆ, ಗ್ರಹ ಬಾಧೆಗಳಿಂದ ನಾವು ತೀವ್ರವಾಗಿ ಭಯಭೀತರಾಗಿದ್ದರೆ, ಭೂತ ಪ್ರೇತ ಪಿಶಾಚಿ ವಾಮಾಚಾರ ಕೃತ್ರಿಮ ದೋಷಗಳಿಂದ ನಾವು ತೀಕ್ಷ್ಣವಾಗಿ ದಿನೇ ದಿನೇ ನರಳುತ್ತಾ ಇದ್ದರೆ, ನಮಗೆ ಆಕರ್ಷಣಾ ಶಕ್ತಿ ಇಲ್ಲದೆ ಕುಗ್ಗುತ್ತಿದ್ದರೆ, ಧನ ಆಕರ್ಷಣಾ ಶಕ್ತಿ ಇಲ್ಲದೆ ನಾವು ಜನಗಳಲ್ಲಿ ಮನ್ನಣೆಯನ್ನ ಸಾಧನೆಯನ್ನ ಮಾಡಲಿಕ್ಕೆ ಆಗದೆ ನಿರಾಸೆಯನ್ನ ಹೊಂದುತ್ತಿದ್ದರೆ, ತೀಕ್ಷ್ಣವಾಗಿ ನಮ್ಮನ್ನ ಅಖಂಡ ದೈವಿಕವಾಗಿರತಕ್ಕಂತ ಶಕ್ತಿ ನಮ್ಮಲ್ಲಿ ಬೇಕಾದರೆ ಈ ಒಂದು ಕರಂಗಲಿ ಮಾಲೆಯನ್ನ ನಾವು ಧರಿಸಬೇಕಾಗುತ್ತದೆ. ಜೀವನದಲ್ಲಿ ಏಕಾಗ್ರತೆಯನ್ನ ಕೊಟ್ಟು ಮನೋಧೈರ್ಯವನ್ನ ತುಂಬಿ ನಮಗೆ ಸರ್ವಸ್ವವು ವಜ್ರ ಕವಚವಾಗಿ ನಿಲ್ಲುವಂತದ್ದೇ ಈ ಕರಂಗಲಿ ಮಾಲೆ. ಸಿನಿಮಾ ರಂಗದ ರಜನಿಕಾಂತ್ ಅವರ ಅಳಿಯ ಧನುಷ್ ರವರು ಆರ್ಥಿಕ ಸಮಸ್ಯೆಗಳಲ್ಲಿ ಬಳಲುತ್ತಿದ್ದಾಗ ಈ ಒಂದು ಕರಂಗಲಿ ಮಾಲೆ ಹಾರವನ್ನ ಧರಿಸಿದ ನಂತರ 100 ಕೋಟಿ ಮನೆಯನ್ನ ಕಟ್ಟಿದ್ದಾನೆ ಎನ್ನುವ ಕಾರಣಕ್ಕಾಗಿ ಇದು ಪ್ರಚಾರಕ್ಕೆ ಬಂದಿದೆ. ಇಂತಹ ಅದ್ಭುತವಾಗಿರತಕ್ಕಂತ ದೈವಿಕ ಕರಂಗಲಿ ಮಾಲೆಯನ್ನ
ಅದರಲ್ಲಿರ್ತಕ್ಕಂಥ ವೈದಿಕ ಮತ್ತು ಆರೋಗ್ಯ ಗುಣಗಳನ್ನ ತಿಳಿದುಕೊಳ್ಳೋಣ. ಅಸಲಿಗೆ ಈ ಕರುಂಗಲಿ ಮಾಲೆ ಎಲ್ಲರಿಗೂ ಜಗಜ್ಜಾಹೀರಾತ ಆಗುವಂತಹ ಸಂದರ್ಭ ಏಕೆ ಬಂತು ಅಂದರೆ, ಇದು ತಮಿಳುನಾಡಿನಲ್ಲಿರತಕ್ಕಂಥ ದಿಂಡಿಗಳಿನ ಪಾತಾಳ ಶಂಭೋ ಮುರುಗನ್ ಎನ್ನೋ ದೇವಸ್ಥಾನ ಇದೆ. ಆ ದೇವಸ್ಥಾನದ ಹತ್ರ ಈ ಅದ್ಭುತವಾಗಿರ್ತಕ್ಕಂಥ ಈ ಮುರುಗನ್ ಟೆಂಪಲ್ ದೇವಸ್ಥಾನದಲ್ಲಿ ಈ ಕರುಂಗಲಿ ಮಾಲೆಯನ್ನ ಅದ್ಭುತವಾಗಿ ಪೂಜೆಯನ್ನ ಮಾಡಿ ಈ ಕುಜಗ್ರಹದ ಇದಕ್ಕೆ ಆವಾಹನೆಯನ್ನು ಮಾಡಿ ಈ ಕರುಂಗಲಿ ಮಾಲೆಯನ್ನ ಧಾರಣೆಯನ್ನು ಮಾಡುತ್ತಾರೆ. ಈ ಕರುಂಗಲಿ ಮಾಲೆಯ ಧಾರಣೆಯನ್ನು ಮಾಡಿದ ನಂತರ ನಮ್ಮ ಜೀವನದಲ್ಲಿ ಚಮತ್ಕಾರ ಚಿಕಿತವಾಗಿರ್ತಕ್ಕಂಥ ಆಶ್ಚರ್ಯಗಳು ಎದುರಾಗ್ತವೆ. ಅದ್ಭುತವಾಗಿರ್ತಕ್ಕಂಥ ನಮ್ಮ ಋಷಿಮುನಿಗಳು, ಭೋಗರ್ ಸಿದ್ಧರುಗಳು ಮತ್ತು ಸನಾತನ ಬ್ರಹ್ಮರ್ಷಿಗಳು ನೀಡಿದ್ದಾರೆ. ಇದೇ ಕರುಂಗಲಿ ಮಾಲೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವನಸಿರಿ. ಈ ವನಸಿರಿಯಲ್ಲೇ ಕರುಂಗಲಿ ಮಾಲೆಯ ಹಾರವನ್ನ ತಯಾರು ಮಾಡಲಿಕ್ಕೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮೂಲಿಕೆಯನ್ನ ಬಳಸ್ತಾರೆ. ಈ ಚಕ್ಕೆಯಿಂದ ಕರುಂಗಲಿ ಮಾಲೆಯನ್ನ ಈ ಒಂದು ಹಾರವನ್ನ ತಯಾರು ಮಾಡಿ ನಮ್ಮ ಜೀವನದಲ್ಲಿ ಇದನ್ನ ಧಾರಣೆಯನ್ನು ಮಾಡುವುದರಿಂದ ನರದೃಷ್ಟಿ ಮತ್ತು ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಬಾಧೆಗಳು ಎಲ್ಲವೂ ಸಂಪೂರ್ಣವಾಗಿ ಇದನ್ನ ನಿವಾರಣೆ. ಮೇನ್ ಈ ಕರುಂಗಲಿ ಮಾಲೆ ದೃಷ್ಟಿ ದೋಷವನ್ನ ನಿವಾರಣೆಯನ್ನು ಮಾಡಲಿಕ್ಕೆ ಈ ಕರುಂಗಲಿ ಮಾಲೆಯನ್ನ ಹಾಕ್ತಾರೆ. ಮತ್ತು ಈ ಕರುಂಗಲಿ ಮಾಲೆಯ ಗಿಡದಿಂದ, ಈ ಒಂದು ಮರದಿಂದ ದೇವತೆಗಳ ವಿಗ್ರಹಗಳನ್ನ ತಯಾರು ಮಾಡುತ್ತಿದ್ದರು. ಈ ಕರುಂಗಲಿ ಮಾಲೆಯ ನಮ್ಮ ವಾಸ್ತು ದೋಷವನ್ನ ನಿವಾರಣೆಯನ್ನು ಮಾಡಲಿಕ್ಕೆ, ವಾಸ್ತುವಿನ ಮನೆಗೆ ವಾಸ್ತು ಶೂಲ ಇತ್ತು ಅನ್ನೋ ಕಾರಣಕ್ಕಾಗಿ ನಮಗೆ ಅಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಅದೇ ದೃಷ್ಟಿ ಗಣಪತಿ ಅಂತ. ಆ ದೃಷ್ಟಿ ಗಣಪತಿ ಈ ಒಂದು ಕಲ್ಪವೃಕ್ಷದಿಂದ, ಈ ಕರುಂಗಲಿ ಕಲ್ಪವೃಕ್ಷದಿಂದ ನಾವು ಗಣಪತಿಯನ್ನ ತಯಾರಿಸಿ ಆ ಮನೆಗೆ ಪ್ರತಿಷ್ಠಾಪನೆಯನ್ನು ಮಾಡುವುದರಿಂದ ಅತ್ಯಂತ ನರದೃಷ್ಟಿ ನಿವಾರಣೆಯನ್ನು ಆಗುತ್ತದೆ. ಮತ್ತು ಈ ಒಂದು ದೈವಿಕವಾಗಿರ್ತಕ್ಕಂಥ ಇದರ ಅಧಿದೇವತೆ ವರಾಹಿ ದೇವಿ. ವರಾಹಿ ದೇವಿಯನ್ನ ಯಾರು ಆರಾಧನೆಯನ್ನು ಮಾಡುತ್ತಾರೆ, ವರಾಹ ದೇವಿಯು ಶತ್ರುಗಳ ಸಂಹಾರವನ್ನು ಮಾಡಲಿಕ್ಕೆ, ಶತ್ರುಗಳನ್ನ ಜಯಬೇರಿಯನ್ನು ಮಾಡಲಿಕ್ಕೆ, ಶತ್ರುಗಳ ಮೇಲೆ ವಿಜಯವನ್ನ ಬೇರಿಯನ್ನು ಮಾಡಲಿಕ್ಕೆ ವರಾಹ ದೇವಿಯನ್ನ ನಾವು ಆರಾಧನೆಯನ್ನು ಮಾಡ್ತೀವಿ. ಮತ್ತು ನಮ್ಮ ಭೂಮಿಯ ಸಮಸ್ಯೆಗಳು, ನಮ್ಮ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಏನಿದಾವೆ, ಆ ವರಾಹ ದೇವಿಯನ್ನ ಆರಾಧನೆಯನ್ನು ಮಾಡ್ತೀವಿ. ಆ ವರಾಹ ದೇವಿಯ ಅಧಿದೇವತೆ ಆಗಿರ್ತಕ್ಕಂಥ ಈ ಕಲ್ಪವೃಕ್ಷವನ್ನ ನಾವು ವರಾಹ ಮೂರ್ತಿಯನ್ನ ಇದೇ ಒಂದು ವೃಕ್ಷದಲ್ಲಿ ವಿಗ್ರಹವನ್ನು ತಯಾರು ಮಾಡಿ ಪೂಜಿಸಿದರೆ ಅತ್ಯಂತ ಶೀಘ್ರವೇ ದೈವಿಕವಾಗಿರ್ತಕ್ಕಂಥ ಅನುಗ್ರಹವಾಗುತ್ತದೆ ಈ ಕರುಂಗಲಿ ಕಲ್ಪವೃಕ್ಷದಿಂದ. ಈ ಕರುಂಗಲಿ ಕಲ್ಪವೃಕ್ಷದಿಂದ ಋಷಿಮುನಿಗಳು ಕಮಂಡಲಗಳನ್ನ, ಋಷಿಮುನಿಗಳು ಪಾದುಕೆಗಳನ್ನ, ಋಷಿಮುನಿಗಳು ಪೂಜನೀಯ ಪೀಠವಾಗಿ ಬಳಸುತ್ತಿರುವಂತಹ ಪೀಠಗಳನ್ನ, ದೇವತೆಗಳ ಉತ್ಸವ, ದೇವತೆಗಳ ಮೂರ್ತಿಗಳನ್ನ ನಾವು ಆ ದೇವತೆಗಳ ಆಯುಧಗಳು ತ್ರಿಶೂಲ, ನಾಗಾಭರಣ, ಮಹಾಗದ, ಮಹಾಮಸ್ತಕ, ದಂಡ, ಕಮಂಡಲ, ಶ್ರೀಚಕ್ರವನ್ನ ಈ ಒಂದು ವಿಶೇಷವಾಗಿರತಕ್ಕಂತ ಕರುಂಗಲಿ ಕಲ್ಪವೃಕ್ಷದಿಂದ ತಯಾರು ಮಾಡಿ ಪೂಜೆಯನ್ನು ಮಾಡುತ್ತಿದ್ದರು. ಅಂತಹ ಅದ್ಭುತವಾಗಿರ್ತಕ್ಕಂಥ ಕರುಂಗಲಿ ಕಲ್ಪವೃಕ್ಷವನ್ನ ನಮ್ಮ ಮನೆಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಮೂರ್ತಿ ಇದ್ದರೆ ಸಾಕು, ಅಖಂಡವಾಗಿರತಕ್ಕಂಥ ಶಕ್ತಿ ಆ ಮನೆಯಲ್ಲಿ ಬೀರುತ್ತದೆ. ಕರುಂಗಲಿ ಮತ್ತು ವೈಜ್ಞಾನಿಕವಾಗಿ ಆಯುರ್ವೇದಿಕ್ ಶಾಸ್ತ್ರಗಳಲ್ಲಿ ಬಳಸುತ್ತಿದ್ದರು. ಇದು ಅದ್ಭುತವಾಗಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಬಂಜೆತನವನ್ನ ನಿವಾರಣೆಯನ್ನು ಮಾಡಿ ಸಂತಾನ ಉತ್ಪತ್ತಿಯನ್ನು ಮಾಡುವಂತಹ ಅದ್ಭುತವಾಗಿರತಕ್ಕಂಥ ಚೂರ್ಣಿಕೆಯನ್ನು ಮಾಡಿ ಇದನ್ನು ನೀಡಿದರೆ ಸಾಕು ಸಂತಾನ ಉತ್ಪತ್ತಿಯ ಗರ್ಭಶುದ್ಧಿ ಆಗುವಂತಹ ಸಾಧನೆ ಈ ಕರುಂಗಲಿ ವಂಶವೃಕ್ಷ ಮಾಡುತ್ತದೆ. ಈ ಕರುಂಗಲಿ ಕಲ್ಪವೃಕ್ಷದಿಂದ ರಕ್ತದಲ್ಲಿ ಕಬ್ಬಿಣಾಂಶವು ಯಥೇಚ್ಛವಾಗಿ ಸಿಗುತ್ತದೆ ಅಂತ ವೈಜ್ಞಾನಿಕವಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಮತ್ತು ಈ ವಿದ್ಯುತ್ ಕಾಂತಿ ಶಕ್ತಿಗಳು ತೀಕ್ಷ್ಣವಾಗಿ ಈ ಕರುಂಗಲಿ ಮಾಲೆಯಲ್ಲೇ ಇದ್ದಾವೆ ಎಂದು ತಿಳಿಸಿದ್ದಾರೆ. ಈ ಕರುಂಗಲಿ ಚೂರ್ಣವನ್ನ ಪ್ರತಿನಿತ್ಯ ನಾವು ದೇಹ ಆರೋಗ್ಯಕ್ಕೆ ಮರ್ದನವನ್ನ ಮಾಡಿಕೊಂಡು ಸ್ನಾನ ಉಪಚಾರಗಳನ್ನ ಮಾಡಿದರೆ ನಮಗೆ ಚರ್ಮ ವ್ಯಾಧಿಗಳು ನಿರ್ಣಯವಾಗಿ
ಆರೋಗ್ಯಪ್ರದಾಯಕವಾಗಿ ಇರುತ್ತೇವೆ ಅಂತ ವೈಜ್ಞಾನಿಕವಾಗಿ ರುಜುವಾಗಿದೆ. ಮತ್ತು ಈ ಕರಂಗೊಲಿ ಮಾಲೆಯನ್ನ ಯಾರು ಧಾರಣೆಯನ್ನು ಮಾಡ್ತಾರೆ ಅವರಿಗೆ ಇಷ್ಟಾರ್ಥ ಸಿದ್ಧಿ ದಿನೇ ದಿನೇ ಹೆಚ್ಚೆತ್ತುತ್ತದೆ ಅಂತ ವೈಜ್ಞಾನಿಕವಾಗಿ ರುಜುವಾಗಿರೋದ್ರಿಂದ ನಾವು ಈ ಕರಂಗೊಲಿ ಮಾಲೆಯನ್ನು ಧಾರಣೆ ಮಾಡುವುದರಿಂದ ನಮಗೆ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ, ಜಯಪ್ರದರಾಗಿ ಇರುತ್ತೇವೆ. ಮತ್ತು ಎಲ್ಲೇ ಹೋಗ್ಲಿ ಈ ಕರಂಗೊಲಿ ಮಾಲೆಯನ್ನ ನಾವು ಧಾರಣೆಯನ್ನು ಮಾಡುವುದರಿಂದ ಬೇರೆ ಬೇರೆ ನರದೃಷ್ಟಿಗಳು ಹೋಗಲಾಡ್ತವೆ, ಅಥವಾ ಎಲ್ಲೇ ಮಣ್ಣಿಗೆ, ಸಾವಿನ ಮಣ್ಣಿಗೆ ಎಲ್ಲೇ ಹೋದ್ರೂ ಈ ಕರಂಗೊಲಿ ಮಾಲೆ ನಮ್ಮ ಜೊತೆಯಲ್ಲಿದ್ದರೆ ನರದೃಷ್ಟಿಗಳು ದೂರವಾಗಿ ಸಿರಿ ಸಂಪದಗಳಿಂದ ದಿನೇ ದಿನೇ ನಾವು ಸುಭಿಕ್ಷವಾಗಿ ಬೆಳೆಯಬಹುದು. ಇಂತಹ ಅದ್ಭುತವಾಗಿರತಕ್ಕಂತ ನಮ್ಮ ಸನಾತನ ಧರ್ಮದಲ್ಲಿ ಇನ್ನಷ್ಟು ವನಸಿರಿಗಳು, ವನಮೂಲಿಕೆಗಳು ಇದ್ದಾವೆ. ಅಂತಹ ವನಮೂಲಿಕೆಗಳು ನಾವು ತೆಗೆದುಕೊಳ್ಳುವುದರ ಮುಖಾಂತರ, ನಾವು ಧಾರಣೆಯನ್ನು ಮಾಡುವುದರ ಮುಖಾಂತರ ನಮ್ಮಲ್ಲಿ ಅದ್ಭುತವಾದ ದೈವ ಶಕ್ತಿಯು ನಮ್ಮಲ್ಲಿ ಸೇರುತ್ತದೆ. ಅಂತಹ ದೈವ ಶಕ್ತಿ ನಿಮ್ಮೆಲ್ಲರಿಗೂ ಸಿಗಲೆಂದು ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರಿಗೂ ಶುಭಂ ಭೂಯಾತ್.